ಕೆಆರ್ಪುರಂ ಬಳಿ ಇರುವ ಸಂಜೀವಿನಿ ಆಸ್ಪತ್ರೆ ಆವರಣದಲ್ಲಿ ಜೂನ್ 23ರಿಂದ 25ರವರೆಗೂ 3 ದಿನಗಳ ಕಾಲ ಉಚಿತ ಕೃತಕ ಕಾಲು ಜೋಡಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಹಾಗೂ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ತಿಳಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಈ ವರ್ಷ ಇನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಆಲ್ರೆಡಿ ಬಂದಿದೆ. ತುಂಬಾ ಹೆಚ್ಚು ಕಮ್ಮಿ ನಗರದ ಸಂಜೀವಿನಿ ಆಸ್ಪತ್ರೆಯ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೈಕ್ರೋ ಲ್ಯಾಬ್ ಪ್ರಾಯೋಜಕತ್ವದಲ್ಲಿ ರೋಟರಿ ಕ್ಲಬ್ ಹಾಸನ, ಹೊಯ್ಸಳ ರೋಟರಿ ಕ್ಲಬ್ ಹಾಸನ, ಟೈಗರ್, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ, ಶ್ರೀ ಭಗವಾನ್ ಮಹಾವೀರ್ ವಿಕಲಾಂಗ್ ಸಹಾಯತಾ ಸಮಿತಿ, ಜೈಪುರ ಸಹಾರಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್, ಇನ್ ವಿಲ್ ಕ್ಲಬ್ ಆಫ್ ಆಸನ್ ಗೋಲ್ಡ್ ಯೂತ್ ಹ್ಯಾಂಡ್ ಫೌಂಡೇಶನ್, ಕನ್ನಡ ರಕ್ಷಣಾ ವೇದಿಕೆ, ಭಾರತ ಸೇವಾ ದಳ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 23 ಹಾಗೂ 24, 25ರಂದು 3 ದಿನಗಳ ಕಾಲ ಉಚಿತ ಕೃತಕ ಕೈಕಾಲು ಮುಂಗೈ ಬೃಹತ್ ಶಿಬಿರವನ್ನು ಏರ್ಪಡಿಸಲಾಗಿದೆ. ಮುಂಗೈ ಕೃತಕ ಕೈಕಾಲುಗಳು ಪೋಲಿಯೋ ಪೀಡಿತರಾಗಿ ಕ್ಯಾಲಿಪರ್ಸ್ ಉಚಿತವಾಗಿ ಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9844044527 9449644427ಕ್ಕೆ ಸಂಪರ್ಕಿಸಬಹುದಾಗಿದೆ ಎಂದರು. ಸಂಜೀವಿನಿಯ ನರ್ಸಿಂಗ್ ಕಾಲೇಜಿನಲ್ಲಿ ಮೈಕ್ರೋ ಲ್ಯಾಬ್ ಕಂಪನಿ ಇದ್ದು, ಈ ಹಿಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರ ಸಹಕಾರದಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಮಾಡಲಾಗಿತ್ತು. ಈ ಬಾರಿ ಮೈಕ್ರೋ ಲ್ಯಾಬ್ ಸಹಕಾರದಲ್ಲಿ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಉಚಿತವಾಗಿ ಕೃತಕ ಕೈಕಾಲು ಜೋಡಣೆ ಮಾಡಲಾಗುತ್ತಿದೆ. ಈ ಅವಕಾಶವನ್ನು ಹಾಸನ ಜಿಲ್ಲೆಯ ಜನರು ಇದರ ಉಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರು. ರೋಟರಿಯವರು ನಮಗೆ 6 ಡಯಾಲಿಸಿಸ್ ಮಿಷನ್ ಅನ್ನು ಕೊಡುಗೆಯಾಗಿ ಕೊಟ್ಟಿದ್ದು, ಸಂಜೀವಿನಿ ಆಸ್ಪತ್ರೆಯಿಂದ ಕೃತಜ್ಞತೆ ತಿಳಿಸುತ್ತೇವೆ. ನಾವು ಡಯಾಲಿಸಿಸ್ಗೆ ಖರ್ಚು ವೆಚ್ಚವಾಗಿ 1,000 ತೆಗೆದುಕೊಳ್ಳುತ್ತಿದ್ದು, ಯಾರಾದರೂ ಬಡವರು ಬಂದರೆ ಇನ್ನೂ ಕೂಡ ಕಡಿಮೆ ಶುಲ್ಕ ಪಡೆಯುತ್ತೇವೆ ಎಂದು ಹೇಳಿದರು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮತ್ತು ಮುನಿವೆಂಕಟೇಗೌಡರು ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಸಂಸ್ಥಾಪಕರು ಹಿಂದೆ ಬಾಡಿಗೆ ಕಟ್ಟಡದಲ್ಲಿ ಇದ್ದು, ಈಗ ಸ್ವಂತ ಕಟ್ಟಡದಲ್ಲಿ ಇರುವುದಾಗಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಉಪಾಧ್ಯಕ್ಷ ಎಚ್.ಆರ್. ಸುರೇಶ್, ಖಜಾಂಚಿ ಎಚ್.ಎನ್. ದೇವೇಗೌಡ, ಮಾಜಿ ಅಧ್ಯಕ್ಷ ಎಚ್.ಜೆ. ಗಣೇಶ್, ಕಾರ್ಯಾಧ್ಯಕ್ಷ ಡಿ. ಅರುಣ್ ಕುಮಾರ್, ಬಿ.ಜಿ. ಶ್ರೀಧರ್, ಬಿ.ಎಸ್. ಜಯರಾಮ್, ಜಿ.ಎಸ್. ವಿಮಲಾ, ರೋಟರಿ ಕ್ಲಬ್ ಹಾಸನ, ಹೊಯ್ಸಳ ಮೋಹನ್ ಇತರರು ಉಪಸ್ಥಿತರಿದ್ದರು. ಡಯಾಲಿಸಿಸ್ ಪೇಷಂಟ್ಗೆ ನಾವು ನಿಗದಿಯನ್ನು ಪಡಿಸಿದ್ದೀವಿ. ತಾವು ಕೂಡ ಹಾಸನದ ಜನತೆ ತಮ್ಮ ಎಲ್ಲ ಏನೇ ಒಂದು ಖರ್ಚು ವೆಚ್ಚಕ್ಕೆ ಏನಾದರೂ ಸಮಸ್ಯೆ ಇದ್ರೆ, ಬಡವರಾಗಿರ್ಲಿ ರೈತರಾಗಿರ್ಲಿ ಯಾರೇ ಕೂಡ ಸಮಸ್ಯೆ ಇತ್ತು ಅಂತ ಬಂತು ಅಂದ್ರೆ ನಾವು ಕೂಡ ಬೇರೆ ರೀತಿಯಲ್ಲಿ ಅದನ್ನ ಡಯಾಲಿಸಿಸ್ ಖರ್ಚು ವೆಚ್ಚ ಆಗುತ್ತೆ, ಅದಕ್ಕೆ ಇನ್ನೂ ಕೂಡ ಸ್ವಲ್ಪ ಕಮ್ಮಿಯನ್ನು ಕೂಡ ತಗೋತೀವಿ. ಈಗಾಗಲೇ ಮಾಧ್ಯಮದವರು ಹಲವಾರು ಸ್ನೇಹಿತರು ನಮಗೆ ಹೇಳಿದ್ರಿಂದ ನಾವು ಕೂಡ ಈ ಹಿಂದೆ ಡಯಾಲಿಸಿಸ್ ಪೇಷಂಟ್ಗಳು ಕೂಡ 1000ಕ್ಕಿಂತ ಇನ್ನೂ ಕಮ್ಮಿನೂ ಕೂಡ ನಾವು ಮಾಡಿದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ.